ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ವರ್ಷದಲ್ಲಿ ಒಂದು ದಿನ ವಿಶೇಷವಾದ ಏಕಾದಶಿ ಬರುತ್ತೆ ವೀಕ್ಷಕರೇ. ಅದು ಕೂಡ ಡಿಸೆಂಬರ್ 16ರಿಂದ ಜನವರಿ 13 ಅಥವಾ 15 ಒಂದು ವಿಶೇಷ ಏಕಾದಶಿ ಬರುತ್ತೆ. ಅದೇ ವೈಕುಂಠ ಏಕಾದಶಿ ವೀಕ್ಷಕರೇ. ಆ ವೈಕುಂಠ ಏಕಾದಶಿಲಿ ನೀವು ವೆಂಕಟೇಶ್ವರ ಸ್ವಾಮಿ ಅಥವಾ ರಂಗನಾಥ ಸ್ವಾಮಿ ಯಾವುದೇ ನೀವು ವೆಂಕಟೇಶ್ವರ ಟೆಂಪಲಿಗೆ ಹೋಗಿ ಆ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ದರ್ಶನವನ್ನು ಪಡೆದರೆ ನಿಮಗೆ ಮೋಕ್ಷನೇ ಸಿಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ಏನಕ್ಕೆ ಅಂದರೆ ಅವತ್ತಿನ ದಿನ ವಿಷ್ಣುವಿನ ನಿವಾಸ ಸ್ವರ್ಗದ ಬಾಗಿಲೇ ತೆಗೆದಿರುತ್ತಂತೆ ವೀಕ್ಷಕರೇ. ವೈಕುಂಠ ದ್ವಾರಗಳು ತೆರೆದಿರ್ತವಂತೆ. ಎಲ್ಲ 30 ಅಥವಾ 33 ದೇವತೆಗಳು ಅವತ್ತು ನಿಮಗೆ ಆಶೀರ್ವಾದ ಮಾಡ್ತವಂತೆ ವೀಕ್ಷಕರೇ. ಹಾಗಾಗಿ ನೀವು ಎಲ್ಲೇ ಯಾವುದೇ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನಗಳಿಗೆ ಹೋದರೆ ನೀವು ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲೇ ಒಂದು ತೂಗುಯಾಲೆ ಥರ ಒಂದು ತೊಟ್ಟಿಲ್ ಥರದಲ್ಲಿ ದೇವ್ರನ್ನ ಇಟ್ಟಿರ್ತಾರೆ ವೀಕ್ಷಕರೇ. ದೇವ್ರನ್ನ ವಿಷ್ಣುವಿನ ಐಡಲ್ ಹ್ಯಾಂಗಿಂಗ್ ಇದ್ರ ಥರ ಇಟ್ಬಿಟ್ಟು ಅದ್ರ ಮೇಲೆ ವಿಷ್ಣುವಿನ ಐಡಲ್ ಇಟ್ಬಿಟ್ಟು ಅದ್ರ ಕೆಳಗಡೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಎಂಟ್ರೆನ್ಸಲ್ಲಿ ಅದ್ರ ಕೆಳಗಡೆ ಹೋಗಿ ದೇವ್ರನ್ನ ಅಂದರೆ ವಿಷ್ಣುವಿನ ದರ್ಶನ ಮಾಡ್ತಾರೆ ವೀಕ್ಷಕರೇ. ಅದರೊಳಗೆ ಆ ಬಾಗಿಲು ಒಳಗಡೆ ಹೋದ್ರೇ ನಮಗೆ ಒಂಥರ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ಅದು ಕೂಡ ಈ ವಿಶೇಷ ದಿನಗಳಲ್ಲಿ. ಏನಕ್ಕೆ ಅಂದರೆ ಈ ವೈಕುಂಠ ಏಕಾದಶಿ ದಿನ ತುಂಬ ಜನಗಳು ಉಪವಾಸ ಆಗಲಿ ಮತ್ತು ಜಪ ಆಗಲಿ ಧ್ಯಾನ ಆಗಲಿ ತುಂಬ ಜನ ತೊಡಗ್ತಾರೆ. ಆ ಉಪವಾಸ ಮಾಡಿ ಆ ವಿಷ್ಣುವಿನ ದರ್ಶನವನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ಬಂದ ಮೇಲೆ ಅವರು ಊಟನೋ ಉಪಹಾರವನ್ನು ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ವೈಕುಂಠ ಏಕಾದಶಿ ತುಂಬಾ ವಿಶೇಷ. ಈ ವೈಕುಂಠ ಏಕಾದಶಿಯನ್ನು ಆ್ಯಕ್ಚುಲಿ 2-3 ಹೆಸರಿಂದನೂ ಕರೀತಾರೆ ವೀಕ್ಷಕರೇ. ಇದು ಲಾಸ್ಟ್ ವರ್ಷದ ಎಂಡಲ್ಲಿ ಬರೋಂಥ ಏಕಾದಶಿನೇ ಇದು. ಆ್ಯಕ್ಚುಲಿ ಇದು ಮೋಕ್ಷದ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಹೇಳ್ತಾರಂತೆ ವೀಕ್ಷಕರೇ. ಇದನ್ನು ಎವ್ರಿ ಇಯರ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಜನವರಿ ಟೈಮಲ್ಲಿ ಬಂದಿತ್ತು. ಈ ಸರಿ ಡಿಸೆಂಬರ್ 30ಕ್ಕೆ ಬಂದಿದೆ. ಹಾಗಾಗಿ ಇದೊಂಥರ ಒಳ್ಳೆ ಇಯರ್ ಅಂತಲೇ ಹೇಳ್ಬೋದು. 2 ಸರಿ ನಾವು ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ದೀವಿ ಈ ವರ್ಷ ಅಂತ ಹೇಳ್ಕೊಬೋದು ವೀಕ್ಷಕರೇ. ತುಂಬಾ ವಿಶೇಷ ಇದು. ಈ ವೈಕುಂಠ ಏಕಾದಶಿಲಿ ನೀವು ಯಾವುದೇ ಟೆಂಪಲಿಗೆ ಹೋದ್ರೂ ಅಂದರೆ ಜನಸಾಗರನೇ ಸೇರಿರುತ್ತೆ ವೀಕ್ಷಕರೇ. ನಾವು ಇವತ್ತು ಹೋಗಿದ್ದು ಆಲ್ಮೋಸ್ಟ್ 1.5 or 2 hours ತೊಗೊಳ್ತು ನೋಡಿ. ಇಲ್ಲಿ ಪ್ರತಿಯೊಂದು ಈ ಹ್ಯಾಂಗಿಂಗ್ ಇದರಂತರ ಇದ್ರ ಮೇಲೆ ತೊಟ್ಟಿಲ್ ಥರ ಇದೆ. ಇದರಲ್ಲಿ ವಿಷ್ಣುವಿನ ಐಡಲ್ ಇಟ್ಟಿದ್ದಾರೆ. ಅದ್ರ ಕೆಳಗಡೆ ನಾವು ಅದನ್ನು ಪಾಸ್ ಮಾಡ್ಕೊಂಡು ಹೋಗೋದು. ಅದನ್ನು ನಾವು ಆ ದ್ವಾರದೊಳಗೆ ಹೋದರೆ ನಮಗೂ ಕೂಡ ಮೋಕ್ಷ, ಏನೇ ಆಗಲಿ ಸಾವು ಅಥವಾ ಹುಟ್ಟು ಏನೇ ಆಗಲಿ ಅದಕ್ಕಾದರೂ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇರೋದು ವೀಕ್ಷಕರೇ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ಎಷ್ಟು ಜನ ಉಪವಾಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಜನ ಬಂದಿದ್ರು ಅಂದರೆ ನಾರ್ಮಲ್ ಡೇಸಲ್ಲಿ ಒಂದು 5-10-20 ಜನ ನೋಡೋಕ್ಕೂ ಒಂದು ಇದಾಗಿರುತ್ತೆ ಆ ದೇವಸ್ಥಾನಗಳಲ್ಲಿ. ಬಟ್ ಈ ವೈಕುಂಠ ಏಕಾದಶಿ ದಿನ ನೋಡ್ತಾ ಇದ್ರೆ ಜನ, ಕಾರು, ವೆಹಿಕಲ್ಸ್ಗಳೆಲ್ಲ ಪಾರ್ಕಿಂಗ್ ಅಲ್ಲಿ ನೋಡ್ತಾ ಇದ್ದರೆ ಯಪ್ಪ ಅದೊಂದು 1.5 or 2 hours. ನಾರ್ಮಲಿ ಒಂದೊಂದು ದೇವಸ್ಥಾನದಲ್ಲಿ ಬೆಂಗಳೂರಲ್ಲಿ ಒಂದೊಂದು ಏರಿಯಾದಲ್ಲೇ ಒಂದೊಂದು ದೇವಸ್ಥಾನಗಳಿರ್ತವೆ. ಆದರೂ ಕೂಡ ಅಂಥ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ರೆ 1.5 or 2 hours ವಿಷ್ಣು ದೇವ್ರನ್ನ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕೆ ಅಷ್ಟೊತ್ತು ತಗೊಳುತ್ತೆ ವೀಕ್ಷಕರೇ. ಹಾಗಾಗಿ ಇದು ತುಂಬ ವಿಶೇಷ. ಆ್ಯಕ್ಚುಲಿ ಸೋಮವಾರನೇ ಇದು ಮೆಟ್ಟಿರೋದ್ರಿಂದ ಸೋಮವಾರ ಈವ್ನಿಂಗು ಅಥವಾ ಅರ್ಲಿ ಮಾರ್ನಿಂಗ್ ಎಲ್ಲ ತುಂಬ ಅಭಿಷೇಕ ಎಲ್ಲ ನಡೆಯುತ್ತೆ. ಅಭಿಷೇಕ ಎಲ್ಲ ಆದಮೇಲೆ ನಮಗೆ ದರ್ಶನ 30th ಮಾರ್ನಿಂಗ್ ಎಲ್ಲ ದರ್ಶನ ಫುಲ್ ಇರುತ್ತೆ ವೀಕ್ಷಕರೇ. ಎಲ್ಲ ಈ ದರ್ಶನ ಎಲ್ಲ ತೊಗೊಂಡು ಎಲ್ಲ ಅನ್ನಪ್ರಸಾದ, ಪ್ರತಿಯೊಂದು ದೇವಸ್ಥಾನಗಳು ಅನ್ನಪ್ರಸಾದ ಆಗಲಿ ಸ್ವೀಟ್ ಹಂಚೋದಾಗಲಿ ಪ್ರತಿಯೊಂದು ಇದ್ದೇ ಇರುತ್ತೆ. ಹಾಗಾಗಿ ನಾನು ವಿಸಿಟ್ ಮಾಡಿದ್ವಲ್ಲ ಅಲ್ಲಿ ಒಂದು ಸ್ಮಾಲ್ ಚಿತ್ರಣವನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಂದಿದ್ದೆ. ಹಾಗಾಗಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಬೆಂಗಳೂರಲ್ಲೂ ಕೂಡ ಅದು ಯಾವ್ಯಾವ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗಳಲ್ಲಿ ಅನ್ನೋದೊಂದು ಚಿತ್ರಣನ ನಾನು ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬ ವೀಕ್ಷಕರಿಗೂ ಕಮೆಂಟ್ಸ್ ಮಾಡಿ ನೀವು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿರಿ ವೈಕುಂಠ ಏಕಾದಶಿನ. ತುಂಬ ಜೋರಾಗಿ ನಡೀತವೆ. ಒಂದೊಂದು ಲಾಸ್ಟ್ ಇಯರ್ ನಾವು ವಿಜಯನಪುರ ಇನ್ನೊಂದು ಟೆಂಪಲಿಗೆ ಹೋಗಿದ್ವಿ. ಅಲ್ಲಿ ಒಂದು 2-2.5 hours ತೊಗೊಳತ್ತು. ಮೇಯ್ನ್ ರೋಡ್ ತನಕ ಲೈನ್ಗಳು ಬಂದಿರ್ತವೆ. ಅಷ್ಟು ವಿಶೇಷವಾಗಿರ್ತವೆ ಆ್ಯಕ್ಚುಲಿ. ತುಂಬ ನೈಟ್ ಅಂದರೆ 4 o'clock 5 o'clock ಮೇಲೆ ಆದರೆ ದೇವಸ್ಥಾನಗಳೇ ಒಂಥರ ವಿಜೃಂಭಿಸ್ತಾ ಇರುತ್ತೆ. ಇದು ನಾವು ಹೋಗಿದ್ದು ಇದು ಒಂದು ದೊಡ್ಡ ಬೆಟ್ಟದಹಳ್ಳಿ ಅಂತ, ಇದು ಒಂದು ಬೆಟ್ಟದ ಮೇಲೆ ಇರೋದು ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಜನ ಬಂದ್ರೂ ಆರಾಮಾಗಿ ವೆಂಕಟೇಶ್ವರ ಸ್ವಾಮಿನ ವೀಕ್ಷಣೆ ಮಾಡ್ಬೋದು. ಹಾಗಾಗಿ ಇದು ಒಂದು ವಿಶೇಷ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ಹೋಗಿ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿಸಿ ದರ್ಶನವನ್ನು ಪಡೀರಿ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ದಿನ ಅಂತೂ ತುಂಬ ವಿಶೇಷವಾದ ದಿನ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಯಾವುದಾದ್ರು ವೆಂಕಟೇಶ್ವರ ಸ್ವಾಮಿ ಹತ್ತಿರದಲ್ಲಿರೋದು ವಿಷ್ಣುವಿನ ಪೂಜೆ ಮಾಡೋದಾಗಲಿ, ಪೂಜೆ ಮಾಡಿಕೊಂಡು ಮನೆಗೆ ತುಳಸಿ ಆಗಲಿ ಅದೆಲ್ಲ ಮನೆಗೆ ತರೋದ್ರಿಂದ ತುಳಸಿ ಪ್ರಸಾದ, ಹೂವು, ಆಹಾರಗಳನ್ನು ಅಥವಾ ಸೀರೆ ಇದೆಲ್ಲ ತಗೊಬರೋದು ಮನೆಗೆ ತುಂಬ ವಿಶೇಷ ಅಂತೆ. ಹಾಗೆ ನೀವು ಮಾಡಿ ಪ್ರಸಾದ ಅದು ಎಲ್ಲ ತೊಗೊಂಬನ್ನಿ ಮನೆಗೆ.
ನಿಮಗೂ ಎಲ್ಲ ಪ್ರತಿಯೊಬ್ಬರ ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ, ವಿಷ್ಣು ಎಲ್ಲರನ್ನೂ ವಿಷ್ಣು ಇವತ್ತೆಲ್ಲರಿಗೂ ಮೋಕ್ಷ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡಿದ್ವಿ ವೀಕ್ಷಕರೇ. ನಾವು ವಿಸಿಟ್ ಮಾಡಿದ್ದಂಥ ಟೆಂಪಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.